ಅವ್ನು ಸತ್ಯ ಹೇಳಿ ಸುಳ್ಳು ಹೇಳಿ ಆಗ್ಬಿಟ್ಟಂಥ ವಿಷಯ. ಅದರಲ್ಲಿ ನಡೆದ ಘಟನೆಗಳು ಸುಳ್ಳೇನು ಅಂತ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಆ ವ್ಯಕ್ತಿಯನ್ನು ನೀವು ತನಿಖೆ ಮಾಡಲಿ ಅಂತ ತಪ್ಪಿಲ್ಲ. ಆದರೆ ಅವ್ನು ಸುಳ್ಳು ಹೇಳಿದ ಅಂತ ತಿಳ್ಕೊಂಡು ಇಡೀ ಘಟನೆಗಳು ನಡೆದಿಲ್ಲ ಏನಲ್ಲೇ. ಅಲ್ಲೇ ಸೌಜನ್ಯ ಹತ್ಯೆ ಆಗಿಲ್ವ, ಎಂಥ ಬರ್ಬರ ಹತ್ಯೆ ನೆನೆಸ್ಕೊಂಡ್ರೆ ಇವತ್ತು ಸ್ವತಃ ನಾವೆಲ್ಲ ಚೆನ್ನಾಗಿ ನಮ್ಮ ಹೆಣ್ಣು ಮಕ್ಕಳಾಗಿದ್ದರೆ ನಮ್ಮ ಮಕ್ಕಳಾಗಿದ್ದರೆ ಏನು ಮಾಡ್ತಾ ಇದ್ವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದನ್ನ ಇವತ್ತು ಡಿ ಕೆ ಶಿವಕುಮಾರ್ ಅಂತವರು, ವಿಜಯೇಂದ್ರ ಅಂತವರು ವಿಚಾರ ಮಾಡಬೇಕಾಗ್ಯದ. ರೈಟ್ ವಿಂಗ್ ಜನ ವಿಚಾರ ಮಾಡಬೇಕಾಗಿದೆ ಇವತ್ತು ಭಾಳಷ್ಟು. ಅದರಲ್ಲೇ ಯಾವುದು ಗೊತ್ತಂದು ಎಲ್ಲ ತಳಕ್ಕೆ ಹಾಕುವಂಥದ್ದಲ್ಲ. ನಗರ ನಕ್ಸಲೈಟ್ ಅನ್ನೋದು ಮತ್ತೇನು ಹೇಳೋದು ಎಲ್ಲಿ ಇದ್ಯಾವ ನಗರ ನಕ್ಸಲೈಟ್ ಇದ್ದಾರೆ ರೀ? ತಿಮ್ನೋಡಿ ನಗರ ನಕ್ಸಲೈಟಾ? ಮಟ್ಟೇನವ್ರು ನಗರ ನಕ್ಸಲೈಟಾ? ಅವ್ರು 6 ಜನ ಪಿತೂರಿದಾರರಿಗೆ ಶಿಕ್ಷೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆಗಳು ನಡೆದಂಥ ಇವರೆಲ್ಲ ಮಾಡಿದ್ದಾರೆ ಅದನ್ನು. ಅವರು ಇವೆಲ್ಲ ಸಾವುಗಳನ್ನು ಇಲ್ಲಿ ಹೆಣಗಳು ಮುಚ್ಚಿಟ್ಟಿದ್ದಾರೆ. ಇಲ್ಲಿ ನಡೆದ ಘಟನೆಗಳ ಅವರೆಲ್ಲ ಅವರ ಕಾರ್ಯಕರ್ತರ ಸುಳ್ಳು ಹೇಳಿದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಷಡ್ಯಂತ್ರ ಮಾಡ್ತೀವಿ. ಏನು ಷಡ್ಯಂತ್ರ? ಅಲ್ಲಿ SC ಜನರ ಮೇಲೆ ಆದಂಥ, ದಲಿತರ ಮೇಲೆ ಆದಂಥ ದಾಳಿ ಸುಳ್ಳ, ಅಲ್ಲಿ ಭೂಮಿಯನ್ನು ಅಪರಾಧ ಮಾಡಿ ತಮಗೆ ಹೊಡ್ಕೊಂಡಿದ್ದು ಸುಳ್ಳ, ಎಷ್ಟೋ ಜನ ಭೂಮಿ ಬಡ ರೈತರು ಬಿಟ್ಟು ಹೋದಿದ್ದು ಸುಳ್ಳ, ಅಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ನಾಯಕರಾಯಿತು, ಅವ್ರ ಜೊತೆಗಾರರಾಯ್ತು. ಅಲ್ಲೇ ನಗರ ವೇದಿಕೆ ಒಂದದ, ನಾಗರಿಕ ವೇದಿಕೆ. ಆ ನಾಗರಿಕ ವೇದಿಕೆ ಹೇಳೋದೆಲ್ಲ ಸುಳ್ಳ. ದೊಡ್ಡ ಹೊತ್ತಿಗೆ ಮಾಡಿದ್ದಾರೆ ರೀ ಡಿ ಕೆ ಶಿವಕುಮಾರ್ ಅವರ, ವಿಜಯೇಂದ್ರ ಅವರ. ವಿರೋಧ ಪಕ್ಷ ಆಡಳಿತ ಪಕ್ಷ ಒಬ್ಬರನ್ನೊಬ್ಬರು ಆರೋಪ ಮಾಡಿ ಅಲ್ಲಿ ಯಾರನ್ನೂ ಉಳಿಸ್ಲಿಕ್ಕೆ ಹೊರಟಿದ್ದೀರಿ ನೀವು. ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ. ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಿದೆ. ಯಾರ ಮೇಲೆ ಆರೋಪ ಮಾಡಿದ್ರು ತನಿಖೆನೇ ಇಲ್ಲ. ಇದೆಂದ್ರೆ ಅದ್ಭುತ, 8ನೇ ಅದ್ಭುತ. ಎಲ್ಲ 6 ಜನ, ಮಟ್ಟೇನವರಾಗಿರ್ಬೋದು, ತಿಮ್ಮನೂರಾಗಿರ್ಬೋದು,